ಚನ್ನಗಿರಿ ತಾಲೂಕಿನ ನೆಲ್ಲೂರು ಗ್ರಾಮದಲ್ಲಿ ಸಂತೆ ಮೀನು ಮಾರ್ಕೆಟ್ ಹಾಗೂ ಬಸ್ ನಿಲ್ದಾಣದ ಬಳಿಯ ಗ್ರಾಮ ಪಂಚಾಯಿತಿಯಲ್ಲಿ ಹರಾಜು ಪ್ರಕ್ರಿಯೆ ನಡೆಯಿತು. ಪಿಡಿಒ ಪ್ರಸನ್ನಕುಮಾರ್ ನೇತೃತ್ವದಲ್ಲಿ ಹರಾಜು ಪ್ರಕ್ರಿಯೆ ನಡೆದಿದ್ದು, ಈ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ಸಂತೆಗೆ ಸುಮಾರು 7 ಬದ್ದಿ ನೀಡುದಾರರು ಅರ್ಜಿ ಸಲ್ಲಿಸಿದ್ರು. ಈ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ಸಂತೆಗೆ ಸುಮಾರು 7 ಮಂದಿ ನೀಡುದಾರರು ಅರ್ಜಿ ಸಲ್ಲಿಸಿದ್ರು. ಅದರಲ್ಲಿ ಅಂಜನಪ್ಪನವರಿಗೆ ಹೆಚ್ಚಿನ ಬಿಡ್ ಸಿಕ್ಕ ಕಾರಣ ಸಂತೆ ಹರಾಜನ್ನ ನೀಡಲಾಗಿದೆ. ಹಾಗೆ ಬಸ್ ಸ್ಟ್ಯಾಂಡ್ ಹರಾಜಿಗೆ 9 ಮಂದಿ ಬಿಡ್ದಾರರು ಅರ್ಜಿ ಸಲ್ಲಿಸಿದ್ರು. ಅದರಲ್ಲಿ ರಾಮಪ್ಪನವರಿಗೆ ಹರಾಜು ಸಿಕ್ಕಿತ್ತು. ಹಾಗೆಯೇ ಮೀನು ಮಾರುಕಟ್ಟೆಗೆ 4 ಮಂದಿ ಅರ್ಜಿ ಸಲ್ಲಿಸಿದ್ದು, ಅದರಲ್ಲಿ ವಿಷ್ಣು ಎಂಬುವವರಿಗೆ ಮೀನಿನ ಮಾರುಕಟ್ಟೆ ಲಭಿಸಿತ್ತು. ಇನ್ನು ಈ ಹರಾಜು ಪ್ರಕ್ರಿಯೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪೂರ್ಣಿಮಾ ಹಾಲೇಶ್ ಹಾಗೂ ಉಪಾಧ್ಯಕ್ಷರು, ಎಲ್ಲಾ ಸದಸ್ಯರು, ಊರಿನ ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಭಾಗವಹಿಸಿದ್ರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. ನಲ್ಲೂರಿನ ಗ್ರಾಮ ಪಂಚಾಯಿತಿಯಲ್ಲಿ 2024-25 ಸಾಲಿಗೆ ಬಸ್ ಸ್ಟ್ಯಾಂಡ್, ಸಂತೆ ಹಾಗೂ ಮೀನಿನ ಮಾರುಕಟ್ಟೆಗೆ ಹರಾಜಿಗೆ ಸಂಬಂಧಪಟ್ಟಂತೆ ದಿನಾಂಕ 24/6/2024 ಗ್ರಾಮ ಪಂಚಾಯಿತಿಯಲ್ಲಿ ಬಹಿರಂಗ ಹರಾಜು ಪ್ರಕಟಣೆಯನ್ನು ಕೈಗೊಳ್ಳಲಾಗಿತ್ತು. ಈ ಹರಾಜಿನಲ್ಲಿ ಸುಮಾರು ಸಂತೆಗೆ 7 ಜನ ಬಿಡುದಾರರು ಸಲ್ಲಿಸಿದ್ರು. ಅದರಲ್ಲಿ 1,72,000 ರೂಪಾಯಿಗೆ ಆಂಜಿನಪ್ಪನವರಿಗೆ ಅತ್ಯಂತ ಹೆಚ್ಚು ಬಿಟ್ಟನ್ನು ಸಲ್ಲಿಸತಕ್ಕಂಥ ಆಂಜಿನಪ್ಪನವರಿಗೆ ಈ ಒಂದು ಸಂತೆ ಹರಾಜು ಬಹಿರಂಗವಾಗಿ ಅವರಿಗೆ ಹರಾಜಾಯಿತು. ಹಾಗೆ ಬಸ್ ಸ್ಟ್ಯಾಂಡ್ ಹರಾಜುಗೆ 9 ಜನ ಬಿಟ್ಟುದಾರರು ಸಲ್ಲಿಸಿದ್ರು. ಅದರಲ್ಲಿ ಅತ್ಯಂತ ಹೆಚ್ಚು ಬಿಟ್ಟುದಾರರು ರಾಮಪ್ಪನವರು 55,000 ರೂಪಾಯಿಗೆ ಸಲ್ಲಿಸಿರೋದ್ರಿಂದ ಅವರಿಗೆ ಹರಾಜಿನ ಬಾಬ್ತು ಹೋಯಿತು. ಹಾಗೆ ಮೀನಿನ ಮಾರುಕಟ್ಟೆಗೆ 4 ಜನ ಬಿಟ್ಟುದಾರರು ಸಲ್ಲಿಸಿದ್ರು. ಇದರಲ್ಲಿ 15,000 ರೂಪಾಯಿಗೆ ಅತ್ಯಂತ ಹೆಚ್ಚು ಬಿಟ್ಟುದಾರನ ಸಲ್ಲಿಸಿರ್ತಕ್ಕಂಥ ವಿಷ್ಣು ಅವರಿಗೆ ಈ ಒಂದು ಮೀನಿನ ಮಾರುಕಟ್ಟೆಗೆ ಹರಾಜು ಅವರಿಗೆ ಹೋಯಿತು. ಈ ಒಂದು ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಚುನಾಯಿತ ಸದಸ್ಯರುಗಳು ಮತ್ತೆ ಅಧ್ಯಕ್ಷರು, ಸಾರ್ವಜನಿಕರ ಸಮ್ಮುಖದಲ್ಲಿ ಈ ಒಂದು ಬಹಿರಂಗ ಹರಾಜನ್ನ ಮಾಡಲಾಯಿತು. ಒಟ್ಟು ಈ 3 ಸಂತೆಯಿಂದ ನಮಗೆ ಬಂದಿರತಕ್ಕಂಥ ಆದಾಯದಲ್ಲಿ ನಾವು 40% ಸಿಬ್ಬಂದಿಗಳಿಗೆ ವೇತನಕ್ಕಾಗಿ ಮೀಸಲಿಡ್ತಾ ಇದ್ದೀವಿ. ಇನ್ನು ಉಳಿದಿರ್ತಕ್ಕಂಥ 60% ಸ್ವಚ್ಛತೆಗೆ ಮತ್ತೆ ವಿವಿಧ ಬೇರೆ ಕೆಲಸ ಕಾರ್ಯಗಳಿಗೆ ನಾವು ಬಳಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಮತ್ತು ಯಶಸ್ವಿಯಾಗಿ ನೆರವೇರಿಸಲಾಯಿತು ಅಂತ ಹೇಳಲಿಕ್ಕೆ ಧನ್ಯವಾದ.